ಸಿಂಹರಾಶಿಯವರು ನೀವು ಕೈ ಹಾಕದಂತಹ ಅಥವಾ ನೀವು ಆರಂಭಿಸಿದಂತಹ ಕೆಲಸಗಳು ಸುಲಭವಾಗಿ ಹೂವಾಯ್ತದಂಗೆ ಆಗಬೇಕು ಅಂದರೆ ಏನು ಮಾಡಬೇಕು? ಯಾಕೆಂದ್ರೆ ಬಹಳಷ್ಟು ಜನ ಸಿಂಹರಾಶಿಯವರು ಕೇಳ್ತಾ ಇರ್ತಾರೆ, ಒಳ್ಳೆ ನಾವು ಏನೇ ಮಾಡೋಕ್ಕೆ ಹೋದ್ರೂ ಕೂಡ ಸ್ವಲ್ಪ ಕಷ್ಟ ಆಗ್ತದೆ, ನಮ್ಗೆ ಈಸಿಯಾಗಿ ಕೆಲಸ ಆಗಿಬಿಡ್ಬೇಕು, ನಮಗೆ ತುಂಬ ತೊಂದರೆ ಆಗಬಾರ್ದು, ನಮ್ಗೆ ಈಸಿಯಾಗಿ ಕೆಲಸ ಆಗಬೇಕು ಅಂದರೆ ನಾವು ಏನು ಮಾಡಬೇಕು ಅಂತ ಭಾಳಷ್ಟು ಜನ ಕೇಳ್ತಾರೆ. ಸೊ ನಾನು ಈ ವಿಡಿಯೋದಲ್ಲಿ ಸಿಂಹರಾಶಿಯವರು ಯಾವ ದೇವತೆಗಳ ಅಥವಾ ಯಾವ ಗ್ರಹಗಳ ಆರಾಧನೆ, ಯಾಕಂದರೆ ನಿಗೂಢವಾದಂತಹ ಒಂದು 3 ದೇವರುಗಳ ಬಗ್ಗೆ ಹೇಳ್ತೇನೆ, 3 ಗ್ರಹಗಳ ಬಗ್ಗೆ ಹೇಳ್ತೇನೆ. ಆ 3 ಗ್ರಹಗಳನ್ನು ಸಿಂಹರಾಶಿಯವರೇನಾದರೂ ಆರಾಧನೆ ಮಾಡಿಕೊಂಡ್ರೆ ನೀವು ಕೈ ಹಾಕದ ಕೆಲಸಗಳು ಸುಲಭವಾಗಿ ಆಗುತ್ತೆ. ಸದ್ಯ ನಿಮಗೆ ಅಷ್ಟಮ ಶನಿ ಇರ್ಬೋದು ಅಥವಾ ವೈಯಕ್ತಿಕ ಜಾತ ತೊಂದರೆ ಇರ್ಬೋದು, ಬೇರೆ ಬೇರೆ ಕಾರಣಗಳಿಂದಾಗಿ ನೀವು ಕೈ ಹಾಕಿದ ಕೆಲಸಗಳೆಲ್ಲ ಪ್ರಾಬ್ಲಮ್ ಆಗಿ ನಿಮ್ಮ ರಾಶಿಯಲ್ಲೇ ಕೇತು ಎಲ್ಲ ಕಿರಿಕಿರಿ ಟೆನ್ಷನ್ ಆಗ್ಬಿಡಿದೆ ಗುರುಗಳೇ ಅನಿಸ್ಬೋದು, ನಿಮಗೆ ಇಲ್ಲ ಅಂತ ಹೇಳಲ್ಲ. ಆದರೆ ನಾನು ಹೇಳುವ ಈ 3 ಗ್ರಹಗಳು ನಿಮಗೆ ಒಂಥರ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ನೀವು ಅಂದ್ಕೊಂಡು ಕೆಲಸಗಳೆಲ್ಲ ತುಂಬ ಬೇಗ ಈಸಿಯಾಗಿ ಕೈ ಹಾಕಿದ ಕೆಲಸಗಳೆಲ್ಲ ಈಸಿಯಾಗಿ, ನೀವು ಆರಂಭಿಸಿದ ಕೆಲಸಗಳೆಲ್ಲ ಈಸಿಯಾಗಿ ಆಗಲಿಕ್ಕೆ ತುಂಬ ಅನುಕೂಲ ಮಾಡ್ತಕ್ಕಂಥ ವಿಚಾರಗಳಾಗಿತ್ತು. ಬಹಳ ನಿಗೂಢವಾದಂಥ ವಿಚಾರ, ತುಂಬ ಅಧ್ಯಯನ ಮಾಡಿ ನಿಮಗೆ ಹೇಳ್ತಕ್ಕಂಥ ವಿಚಾರ. ಸೊ ಪ್ರತಿಯೊಬ್ಬ ಸಿಂಹರಾಶಿಯವ್ರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಎಲ್ಲ ಸಿಂಹರಾಶಿಯರು ಅವರು ಅನ್ಕೊಂಡಿದ್ದು ಮಾಡಬೇಕು ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಸುಲಭವಾಗಿ ಮಾಡುವಂಗೆ ಆಗಬೇಕು ಅಂತ. ಸೊ ದಯವಿಟ್ಟು ಎಲ್ಲರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಸಿಂಹರಾಶಿಯವರಾಗಿರಲಿ ಯಾವುದೇ ರಾಶಿಯವರಾಗಿರಲಿ, ಅವರು ಕೈ ಹಾಕಿದ ಕೆಲಸಗಳು ಸ್ಟಾರ್ಟ್ ಆಗಬೇಕು ಅಥವಾ ತುಂಬ ಈಸಿಯಾಗಿ ಮುಗಿಬೇಕು, ಹೂವೆತ್ತದಂಗೆ ಲಾಭವೂ ಆಗಬೇಕು, ಹೂವೆತ್ತದಂಗೆ ಕೆಲಸನೂ ಆಗಬೇಕು, ಲಾಭವೂ ಆಗಬೇಕು. ಅಂದರೆ ಯಾವ ಉದ್ದೇಶದಿಂದ ನೀವು ಆ ಕೆಲಸವನ್ನು ಮಾಡಿದ್ರಿ ಆ ಉದ್ದೇಶ ನೆರವೇರಬೇಕು ಅಂದರೆ ಅದೇ ಲಾಭ ಅಂತ. ಸೊ ಅದೆಲ್ಲ ಆಗಬೇಕು ಅಂತಂದರೆ 3 ಗ್ರಹಗಳನ್ನು, ಅಂದರೆ ನಿಮ್ಮ ರಾಶಿಯಿಂದ 3 ರಾಶಿಯ ಅಧಿಪತಿಗಳನ್ನ ಆರಾಧನೆ ಮಾಡಬೇಕಾಗತ್ತೆ. ಮೊಟ್ಟ ಮೊದಲನೇದಾಗಿ ಆರಾಧನೆ ಮಾಡಬೇಕಾಗಿರ್ತಕ್ಕಂಥ ನಿಮ್ಮ ರಾಶ್ಯಾಧಿಪತಿಯನ್ನೇ. ಯಾಕೆ ಅಂತಂದರೆ ಸಿಂಹರಾಶಿಯವರಿಗೆ ರಾಶ್ಯಾಧಿಪತಿ ಯಾರಪ್ಪ? ರವಿಗ್ರಹ. ಸೊ ರವಿಯ ಚೆನ್ನಾಗಿದ್ದಾನೆ ಅಂತಂದರೆ ಫಸ್ಟ್ ಆಫ್ ಆಲ್ ನಿಮ್ಗೆ ಅದನ್ನು ಮಾಡಲಿಕ್ಕೆ ನೀವು ಯಾವುದೇ ಕೆಲಸ ಮಾಡಬೇಕು ಅಂದರೆ ನಿಮ್ಮ ಆರೋಗ್ಯ ಸರಿ ಇದ್ದರೆ ತಾನೇ ನೀವು ಆ ಕೆಲಸ ಮಾಡಲಿಕ್ಕೆ ಆಗ್ತಕ್ಕಂಥದ್ದು. ನೀವು ಸರಿಯಾಗಿದ್ದರೆ, ನೀವು ಸದೃಢವಾಗಿದ್ದರೆ, ನೀವು ಗಟ್ಟಿಯಾಗಿದ್ದರೆ ನೀವು ಆರಾಮಾಗಿ ಕೆಲಸ ಮಾಡ್ಬೋದು. ಮಾಡಲಿಕ್ಕೆಲ್ಲ ಅವರೇ ಕರಿತಿದ್ರಿ, ನನಗೆ ಹೋಗೋಕ್ಕಾಗ್ತಾಯಿಲ್ಲ, ಹುಷಾರಿಲ್ಲ, ಏನು ಮಾಡಿದ್ರು ಇದೊಂದು ನೋವು ಹಿಡ್ಕೊಂಬಿಟ್ಟಿದೆ, ನಂಗೆ ಕುಂತಲ್ಲಿ ಕುಂಡ್ರಿಸ್ಬಿಟ್ಟಿದೆ, ನನಗೆ ಏನು ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ ಅಂತ. ಸೊ ಅದರಿಂದ ಫಸ್ಟು ನೀವು ಸರಿಯಾಗಿದ್ದರೆ, ನಿಮ್ಮ ತಲೆ ಚೆನ್ನಾಗಿ ಓಡಿದ್ರೆ, ನೀವು ಸುದೃಢವಾಗಿದ್ದರೆ ಎಲ್ಲ ಕೆಲಸ ಆಗೋದು. ಅದರಿಂದ ನಾನು ಫಸ್ಟ್ ಹೇಳುವಂಥದ್ದು, ಸಿಂಹರಾಶಿಯವರ ನೀವು ಫಸ್ಟು ನಿಮ್ಮ ರಾಶ್ಯಾಧಿಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಅಂತ. 1ನೇದು. 2ನೇದು, ತೃತೀಯಾಧಿಪತಿಯ ಆರಾಧನೆಯನ್ನು ಮಾಡಬೇಕು. 3ನೇ ಮನೆ ಅಧಿಪತಿ ಯಾವಾಗಲೂ ನಿಮಗೆ ಶೌರ್ಯವನ್ನು, ಧೈರ್ಯವನ್ನು ಕೊಡ್ತಾನೆ. ಯಾಕೆಂದರೆ ಬಹಳಷ್ಟು ಹೆದರಿಕೊಂಡೇ ನಾವು ಭಾಳಷ್ಟು ಕೆಲಸಗಳು ಮಾಡಲ್ಲ. ನೋಡ್ತೀರಿ, ಇನ್ನು ಈಗ ಯಾವುದೋ ಒಂದು ಕೆಲಸ ಇರುತ್ತೆ, ನೀವು ಹೆದರ್ಕೊಂಡ್ಬಿಡ್ತೀವಿ, ಬಡಪ್ಪ ನನಗೆ ಹೆದರಿಕೆ ಆಗುತ್ತೆ, ನನಗೆ ಬೇಡ ಈ ಕೆಲಸ ಮಾಡೋದು ಅಂತ. ಇನ್ನೊಬ್ಬ ಪರ ನಾನು ಮಾಡ್ತೀನಿ ನಡಿ ಅಂತ ಹೋಗ್ಬಿಟ್ಟು ಸಕ್ಸಸ್ ಮಾಡ್ಕೊಂಡಿರ್ತಾನೆ. ನಿಮ್ಗೆ ಆಮೇಲೆ ಅನ್ಸುತ್ತೆ, ಅಯ್ಯೋ ನಾನು ಮಾಡ್ಬೋದಾಗಿತ್ತು, ನಾನು ಸ್ವಲ್ಪ ಹೆದರ್ಕೊಂಬಿಟ್ಟೆ, ಬೇಡ ಅನಿಸ್ಬಿಡ್ತು ಅಂತ ಅನಿಸ್ತು, ಇಲ್ಲ ಅಂದರೆ ನನಗೀಗ ಅಷ್ಟು ಪ್ರಾಫಿಟ್ ಆಗ್ತಿತ್ತು ಅಂತ. ಆ ಧೈರ್ಯ, ಸಿಂಹರಾಶಿಯವರಿಗೆ ಧೈರ್ಯದ ಕೊರತೆನೇ ಇಲ್ಲ. ರಾಶ್ಯಾಧಿಪತಿಯೇ ರವಿಗ್ರಹ. ಆದರೂ ಕೆಲವೊಮ್ಮೆ ಶುಕ್ರ ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಭಯ ಬೀರ್ತಾರೆ, ಯಾಕೆ ಬೇಕು, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆಯಲ್ಲ, ನಡ್ಕೊಂಡು ಹೋಗ್ಲಿ ಬಿಡು ಅಂತ. ಸೊ ಅದರಿಂದ ಆ ಸಮಸ್ಯೆ ಆಗದಂತೆ ನಿಮಗೆ ಧೈರ್ಯವನ್ನು ಸರ್ವತ್ರ ಕೊಡ್ತಕ್ಕಂಥ ಗ್ರಹ ಯಾವುದಪ್ಪ ಅಂದರೆ ಶುಕ್ರ ಗ್ರಹ. ತೃತೀಯಾಧಿಪತಿ, 3ನೇ ಮನೆಯ ಅಧಿಪತಿ ಯಾವಾಗಲೂ ನಿಮಗೆ ಧೈರ್ಯವನ್ನು, ಸ್ಥೈರ್ಯವನ್ನು, ಮುನ್ನುಗ್ಗುವಂತಹ ಧೈರ್ಯವನ್ನು ಕೊಡ್ತಕ್ಕಂಥವನು. ಆದ್ದರಿಂದ ಸಿಂಹರಾಶಿಯವರು ರಾಶ್ಯಾಧಿಪತಿಯಾದ ರವಿಯ ಜೊತೆಗೆ ಶುಕ್ರನ ಆರಾಧನೆಯನ್ನು ಮಾಡಬೇಕು. ಶುಕ್ರನ ಆರಾಧನೆ ಮಾಡಿದಾಗ ಅವರಿಗೆ ಬಹುಪ್ರಮುಖವಾಗಿ ಅವರಿಗೆ ಎಂತ ಹೇಳ್ತೀವಿ, ನಿಮಗೆ ಕೈ ಹಾಕದಂಥ ಕೆಲಸ ಮಾಡಲಿಕ್ಕೆ ತುಂಬ ಧೈರ್ಯವನ್ನು ಬರ್ತಕ್ಕಂಥದ್ದಾಗಿರ್ತದೆ, ಬಹಳ ಧೈರ್ಯ ಬರ್ತಕ್ಕಂಥದ್ದಾಗಿರ್ತದೆ. ರವಿಗ್ರಹ ನಿಮಗೆ ಆರೋಗ್ಯ ಕೊಟ್ಟು ಕೆಲಸ ಮಾಡಲಿಕ್ಕೆ ನಿಮಗೆ ಸಹಾಯವನ್ನು ಮಾಡಿದ್ರೆ, ಶುಕ್ರ ಗ್ರಹ ನಿಮಗೆ ಧೈರ್ಯವನ್ನು ಕೊಟ್ಟು, ಯಾಕೆಂದರೆ ತೃತೀಯಾಧಿಪತಿ ಆಗ್ತಾನೆ ಸಿಂಹರಾಶಿಯವರಿಗೆ ಮಾತ್ರ ಇದು ನಾನು ಹೇಳ್ತಾ ಇರುವಂಥದ್ದು. ಶುಕ್ರ ಗ್ರಹ ನಿಮಗೆ ಧೈರ್ಯ ಸ್ಥೈರ್ಯವನ್ನು ಕೊಟ್ಟು ಮುನ್ನುಗ್ಗು ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಪ್ರೇರೇಪಿಸ್ತಾನೆ. ಇನ್ನು 3ನೇದಾಗಿ ಮಾಡಿದಂತಹ ಕೆಲಸಗಳು ಲಾಭಪ್ರಾಯವಾಗಿ ಆಗಬೇಕಲ್ಲ, ಕೆಲಸಗಳು ಕರೆಕ್ಟಾಗಿ ಆಗಬೇಕು. ಅಲ್ಲೇ ಮಾಡಿದ ಕೆಲಸ ಆಗೋಯ್ತು ಗುರುಗಳೇ, ಬಟ್ ಅದರದ್ದು ಪ್ರಾಫಿಟ್ ಬರಲಿಲ್ಲ, ಕೆಲಸ ತುಂಬ ಚೆನ್ನಾಗಾಯಿತು, ನನಗೇನು ಪ್ರಾಫಿಟ್ ಆಗಲಿಲ್ಲ, ಹಂಗೆ ಅನ್ಬಾರ್ದಲ್ವ ನೀವು, ನನಗೇನು ಲಾಭ ಆಗಲಿಲ್ಲ ಹಂಗೆ ಅನ್ಬಾರ್ದಲ್ವ ನೀವು. ಅದಕ್ಕೋಸ್ಕರವಾಗಿ ನೀವು ಲಾಭಾಧಿಪತಿಯಾದ ಬುಧನ ಆರಾಧನೆ,
ಇಲ್ಲಿ 10ನೇ ಮನೆಯ ಅಧಿಪತಿಯಾದಂಥ ಒಂದು ಬಹಳ ಇಂಪಾರ್ಟೆಂಟ್ ಕೆಲಸ ಆಗೋದೇ 10ನೇ ಮನೆಯ ಅಧಿಪತಿಯಿಂದ. 10ನೇ ಮನೆ ಅಧಿಪತಿ ನಿಮಗೆ ಶುಕ್ರನೇ. ಸೊ 3 ಹಾಗೂ 10ನೇ ಮನೆಯ ಅಧಿಪತಿ ಶುಕ್ರನ ಆರಾಧನೆ, ರಾಶ್ಯಾಧಿಪತಿಯಾದ ರವಿಯ ಆರಾಧನೆ, ಇನ್ನು ಲಾಭವನ್ನು ನಿಮಗೆ ಕೊಡ್ತಕ್ಕಂಥದ್ದು ಬುಧ ಆದ್ದರಿಂದ ನಿಮಗೆ ಬುಧನ ಆರಾಧನೆ. ರವಿ, ಬುಧ ಹಾಗೂ ಶುಕ್ರ ಈ 3 ಗ್ರಹಗಳು ಹಾಗೂ ಈ 3 ವಾರಗಳು ಬಹಳ ಪ್ರಮುಖವಾಗಿರುತ್ತೆ. ಬುಧವಾರ, ಶುಕ್ರವಾರ, ಭಾನುವಾರ ಸಿಂಹರಾಶಿಯವರಿಗೆ ಬಹಳ ಪ್ರಮುಖವಾದ ವಾರಗಳಾಗಿರುತ್ತೆ. ಆಯಾ ದಿನಗಳಲ್ಲಿ ನೀವು ಆಯಾ ದೇವತೆಗಳನ್ನು ಆರಾಧನೆ ಮಾಡಬೇಕು. ಶುಕ್ರವಾರ ದಿವಸ ಅಮ್ಮನವರ ಆರಾಧನೆ ಮಾಡಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಒಂದು 6 ತುಪ್ಪದ ದೀಪವನ್ನು ಹಚ್ಚಿ ಬನ್ನಿ. ಮಣ್ಣಿನ ಹಣತೆಯಲ್ಲಿ 3 ಅಥವಾ 6 ಅಥವಾ 9 ಮಣ್ಣಿನ ಹಣತೆ ತಗೊಂಡು ಹೋಗಿ ದೀಪವನ್ನು ಹಚ್ಚಿ ಬಂದರೆ ಶುಕ್ರವಾರ ಅಮ್ಮನವರಿಗೆ ಕುಂಕುಮಾರ್ಚನೆಯನ್ನು ಮಾಡಿಸಿದ್ರೆ ಆ ಕುಂಕುಮ ನಿಮ್ಮ ಹಣೆಯ ಮೇಲಿದ್ದರೆ, ಅಥವಾ ನೀವು ಆ ಶುಕ್ರವಾರ ದಿವಸ ಮುತ್ತೈದೆಗೆ ಅರಿಶಿನ ಕುಂಕುಮ, ವಿಡುದಲೆ, ಅಡಿಕೆ, ತೆಂಗಿನಕಾಯಿ, ಬಾಳೆಹಣ್ಣು, ಹಣ್ಣು ಏನೋ ಒಂದಿಷ್ಟು ಸೌಮಾಂಗಲ್ಯ ದ್ರವ್ಯಗಳನ್ನು ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅವರು ಆಶೀರ್ವಾದವನ್ನು ಪಡೆದರೆ ಶುಕ್ರಾನುಗ್ರಹ ಬಹಳ ಇಂಪಾರ್ಟೆಂಟ್. ಶುಕ್ರವಾರ ದಿವಸ ಮಾಡ್ಕೊಳ್ಬೇಕು ಈ ಕೆಲಸವನ್ನು. ಭಾನುವಾರದ ದಿವಸ ಆದಿತ್ಯ ಹೃದಯ ಸ್ತೋತ್ರ ಪಠನೆ, ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ, ಅಥವಾ ರವಿಗ್ರಹದ ಅಷ್ಟೋತ್ತರ ಪಠನೆ, ಮನೆ ಹತ್ರ ಯಾವುದೇ ದೇವಸ್ಥಾನಕ್ಕೆ ಹೋದರೂ ನವಗ್ರಹಗಳಿರ್ತದಲ್ಲಿ ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಕ್ಕಂಥದ್ದು ಬಹಳ ಲಾಭದಾಯಕ. ಇನ್ನು ಬುಧವಾರಗಳಲ್ಲಿ ನೀವು ವಿಷ್ಣು ಸಹಸ್ರನಾಮ ಓದೋದು, ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ತುಳಸಿಯಲ್ಲಿ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಒಂದು ವಿಷ್ಣುವಿಗೆ ಅರ್ಚನೆ ಮಾಡಿದ ತುಳಸಿಯನ್ನು ಯಾವಾಗಲೂ ನಿಮ್ಮ ಜೇಬಲ್ಲೇ ಇಟ್ಕೊಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ನೋಡಿ, ಈ ಥರ ಬುಧ, ಶುಕ್ರ ಹಾಗೂ ರವಿ ಈ 3 ಗ್ರಹಗಳನ್ನು ನೀವು ಎಷ್ಟು ಚೆನ್ನಾಗಿ ಆರಾಧನೆ ಮಾಡ್ತೀರೋ ಸಿಂಹರಾಶಿಯವರು ಕೈ ಹಾಕಿದ ಕೆಲಸಗಳು ಅಷ್ಟೇ ಸುಲಭವಾಗಿ ಆಗಲಿದೆ. ಈಗ ಅಷ್ಟಮ ಶನಿ ನಿಮಗೆ ಅಡ್ಡ ಆಗ್ತದೆ, ಅಥವಾ ಇನ್ನೂ ಬೇರೆ ಇವಾಗ ಸಮಸ್ಯೆ ಕೊಡಬಹುದು ಬೇರೆ ಗ್ರಹಗಳು ಅಂದರೆ, ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ವಿಶೇಷ ಪರಿಹಾರ ನಾವು ಕೂಡ ಮಾಡ್ತಾ ಇದ್ದೇವೆ. ಜನವರಿ 3ನೇ ತಾರೀಕು ಶನಿವಾರ ಹುಣ್ಣಿಮೆಯ ದಿವಸ ಒಂದು ಅದ್ಭುತವಾದಂತಹ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಪರಿಹಾರ ಹೋಮ ಪೂಜೆಗಳನ್ನು ಮಾಡ್ತಾ ಇದ್ದೇವೆ. ಒಂದು ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಸೊ ವಿಶೇಷವಾದ ದೇವತಾರಾಧನೆಗಳು ಏನು ಅಂತ ಹೇಳ್ತೇನೆ. ಅದರಲ್ಲಿ ಮೊದಲನೇದಾಗಿ ವರ್ಷದ ಆದಿ ಅಂದರೆ ಜನವರಿ ತಿಂಗಳು, ಅದು 3ನೇ ತಾರೀಕು ಸ್ಟಾರ್ಟಿಂಗ್ಗೆ. ವರ್ಷದ ಆದಿಯಲ್ಲಿ ನಾವು ಯಾರನ್ನು ಪೂಜೆ ಮಾಡಬೇಕು? ಸ್ಟಾರ್ಟಿಂಗಲ್ಲಿ ಪೂಜೆ ಮಾಡೋದೇ ಗಣಪತಿಯನ್ನು. ಪ್ರಪ್ರಥಮವಾಗಿ ನಮ್ಮ ಯಾಗಶಾಲೆಯಲ್ಲಿ ನಾವು ಐಶ್ವರ್ಯ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಐಶ್ವರ್ಯ ಗಣಪತಿ ಹೋಮ, ಅದರ ಜೊತೆಯಲ್ಲಿ ನಿಮ್ಮ ಸರ್ವತೋಮುಖವಾದ ಅಭಿವೃದ್ಧಿ, ಅದರಲ್ಲೂ ವಿಶೇಷವಾಗಿ ಹಣಕಾಸು, ಬಂಗಾರ ರಿಲೇಟೆಡ್ ಅಂದರೆ ಈ ಅಡಮಾನ ಇಟ್ಟ ಬಂಗಾರವನ್ನು ಬಿಡಿಸ್ಕೊಳ್ತಕ್ಕಂಥದ್ದು ಇರಬಹುದು, ಅಥವಾ ಬಂಗಾರವನ್ನು ಖರೀದಿ ಮಾಡ್ತಕ್ಕಂಥದ್ದು ಇರಬಹುದು. ಆ ಯೋಗ ಫಲ ಬರಬೇಕು. ಯಾಕೆಂದರೆ ಇವತ್ತಿನ ದಿವಸ 13,000, 12,000, 14,000 ಯಾಗೋಗಿದೆ ಬಂಗಾರ 1 ಗ್ರಾಮ್ ಎಲ್ಲಿ ತಗೊಳ್ಳೋದು ಅಂತ ಕೇಳಬಹುದು. ಅದು ಗೊತ್ತಿಲ್ಲ. ಹಣೆ ಬಾರದಲ್ಲಿ ಭಗವಂತ ಕೊಡಬೇಕಲ್ಲ. ಸೊ ಆ ಯೋಗವನ್ನು ಭಗವಂತ ಕೊಟ್ಟುಬಿಟ್ಟ ಅಂತಂದ್ರೆ ನಮ್ಮ ಆರಾಧನೆಯಿಂದ ಯಾವ ಬೇಕಾದ್ರೂ ಕೊಡ್ಬೋದು. ಅಟ್ಲೀಸ್ಟ್ ಅಡಮಾನ ಇಟ್ಟು ಬಂಗಾರನಾದ್ರು ಬಿಡಿಸ್ಕೊಳ್ಳೋವಂಥ ಯೋಗ ಫಲ ಕೊಡಲಿ ಅಂತ. ಬಂಗಾರ ಮನೆಯಿರೋದಾದ್ರು ಅಡಮಾನ ಇಡೋ ಪರಿಸ್ಥಿತಿ ಬರದೇ ಇರಲಿ ಅಂತ. ಅದರಿಂದ ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ. ಐಶ್ವರ್ಯ ಗಣಪತಿ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ. ಅದರ ಜೊತೆಯಲ್ಲಿ ಬಾಡಿಗೆ ಮನೆಯಲ್ಲಿರ್ತಕ್ಕಂಥವ್ರಿಗೆ ಭಾಳ ಜನಕ್ಕೆ ಅನ್ಸುತ್ತೆ ಒಂದು ಒಳ್ಳೆ ಬಾಡಿಗೆ ಮನೆ ಸಿಗ್ತಾ ಇಲ್ವಲ್ಲ ಅಂತ. ಭೂವರ ಸ್ವಾಮಿ ನಿಮಗೊಂದು ಒಳ್ಳೆ ಬಾಡಿಗೆ ಮನೆ ಕೊಡ್ಬೋದು. ಇಲ್ಲ, ಬಹಳ ಜನಕ್ಕೆ ಇರುತ್ತೆ ನಾವು ಬಾಡಿಗೆ ಮನೆಯಿಂದ ಲೀಸ್ ಮನೆಗೆ ಹೋಗಬೇಕು, ಅಟ್ಲೀಸ್ಟ್ ತಿಂಗಳ ಕಟ್ಟಕ್ಕೆಲ್ಲ ಒಂದು ಲೀಸ್ಗೆ ಒಳ್ಳೆ ಮನೆ ಸಿಕ್ಬಿಟ್ರೆ ಸಾಕು ಅಂತ ಇರುತ್ತೆ. ಇನ್ನು ಕೆಲವರಿಗೆ ನಾನು ಎಷ್ಟು ದಿನ ಅಂತ ಲೀಸು ಮನೆ ಬಾಡಿಗೆ ಮನೇಲಿ ಇರ್ತೀವಿ, ಒಂದು ಸ್ವಂತ ಮನೆ ಅನ್ನೋದು ಬೇಡವಾ, ಒಂದು ಸ್ವಂತ ನೆಲೆ ಅನ್ನೋದು ಬೇಡವಾ ಅಂತ ಇರುತ್ತೆ. ಅದನ್ನು ಭೂವರಾಹ ಸ್ವಾಮಿಯೇ ಕೊಡ್ತಕ್ಕಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ಸ್ವಂತ ಮನೇಲಿ ಆಲ್ರೆಡಿ ಇರ್ತಾರೆ, ಆದರೆ ಆ ಮನೆಯಲ್ಲಿ ನೆಮ್ಮದಿ ಇಲ್ದಂಗೆ ಆಗಿರುತ್ತೆ. ಅದೇನೋ ಸ್ವಂತ ಮನೆ ಬಂದುಬಿಟ್ಟಿದ್ದೀವಿ ಸ್ವಾಮಿ, ಅದೇನೋ ದೃಷ್ಟಿ ದೋಷನೇನೋ ಗೊತ್ತಿಲ್ಲ, ಅಥವಾ ಆ ಮನೆ ಜಾಗ ಸರಿ ಇಲ್ವಾ ಗೊತ್ತಿಲ್ಲ, ಆ ಮನೇಲಿ ಏಳಿಗೆ ಆಗ್ತಾ ಇಲ್ಲ, ಅಥವಾ ನೆಮ್ಮದಿ ಇಲ್ಲ ಅಂತ ಅನ್ಸುತ್ತೆ ಕೆಲವರಿಗೆ. ಇನ್ನು ಕೆಲವರಿಗೆ ಎಲ್ಲ ಚೆನ್ನಾಗಿದೆ, ಮನೆಯೂ ಸ್ವಂತ ಆಗಿದೆ, ಸ್ವಂತ ಮನೆ ಎಲ್ಲ ಚೆನ್ನಾಗಿದೆ, ನೆಮ್ಮದಿ ಇದೆ, ಎಲ್ಲದೂ ಇದೆ, ಬಟ್ ಇದು ಕಂಟಿನ್ಯೂ ಆಗಬೇಕು, ನನಗೆ ನಿರ್ವಿಘ್ನವಾಗಿರಬೇಕು ಅಂತಂದ್ರೆ ಈ ಭೂಮಿಗೆ ಸಂಬಂಧಪಟ್ಟಂತೆ, ಅಥವಾ ಭೂಮಿಯನ್ನು ಖರೀದಿ ಮಾಡೋದಿರ್ಬೋದು, ಭೂಮಿಯನ್ನು ಮಾರಾಟ ಮಾಡ್ತಕ್ಕಂಥದ್ದು ಇರಬಹುದು, ಯಾವುದೇ ಇರಲಿ ಭೂಮಿಗೆ ಸಂಬಂಧಪಟ್ಟಂಥ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸ್ವರೂಪವಾಗಿ ಭೂವರಾಹ ಸ್ವಾಮಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಐಶ್ವರ್ಯ ಗಣಪತಿ ಹೋಮ, ಆಮೇಲೆ ಸ್ವರ್ಣಾಕರ್ಷಣ ಭೈರವ ಹೋಮ, ಲಕ್ಷ್ಮೀ ಭೂವರಾಹ ಸ್ವಾಮಿಯ ಹೋಮ, ಅದರ ಜೊತೆಯಲ್ಲಿ ಸಂತಾನ ಗೋಪಾಲ ಹೋಮ. ಸಂತಾನ ಇಲ್ಲವರಿಗೆ ಸಂತಾನ ಆಗಬೇಕು, ಸಂತಾನ ಇರೋರಿಗೆ ಮಕ್ಕಳ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಅನುಕೂಲ ಆಗಬೇಕು ಅನ್ನುವ ಕಾರಣಕ್ಕೆ ಸಂತಾನ ಗೋಪಾಲ ಕೃಷ್ಣ ಹೋಮ. ನಿಮ್ಮ ಸರ್ಪದೋಷಗಳು ಪರಿಹಾರವಾಗಬೇಕು,
ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಇರುವವರಿಗೆ ಅದು ಪರಿಹಾರವಾಗಿ ಗುರು ಬಲ ಸಿಗಬೇಕು, ಗುರುಶಾಂತಿ ಹೋಮ. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಪರಿಹಾರವಾಗಬೇಕು. ಶನಿಶಾಂತಿ ಹೋಮ, ಸಮಸ್ತ ಗ್ರಹಚಾರ ಪೀಠ ಪರಿಹಾರವಾಗಬೇಕು. ಮಹಾನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ಒಂದು ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದ ನೋಡಿ. ಇಷ್ಟು ದೊಡ್ಡ ವಿಶೇಷವಾದ ಪ್ರಸಾದದ ಬಾಕ್ಸ್ ಇಷ್ಟು ದೊಡ್ಡದಾಗಿದೆ. ಬಹಳ ವಿಶೇಷವಾದ ಪ್ರಸಾದವನ್ನು ನಾವು ಕೊಡ್ತಾ ಇರತಕ್ಕಂಥದ್ದು ಅದುವೇ ಉಪರತ್ನಗಳ ಒಂದು ನವರತ್ನ ಮಾಲೆಯನ್ನೇ ಕೊಡ್ತಾ ಇದ್ದೇವೆ. ನಿಮಗೆ ಕಾಣಬಹುದು ಒಂದು ಅದ್ಭುತವಾದಂತಹ ನವರತ್ನ ಮಾಲೆ, ನಾನು ಕೂಡ ಇಲ್ಲಿ ಧಾರಣೆ ಮಾಡಿಕೊಂಡಿರ್ತಕ್ಕಂಥದ್ದು ಕಾಣಬಹುದು. ಈ ವಿಶೇಷವಾದಂತಹ ಉಪರತ್ನಗಳ ನವರತ್ನ ಮಾಲೆ, ಇದರಲ್ಲೊಂದು 6 ಸೆಟ್ಗಳ ನವರತ್ನ ಇದೆ. 9 ನವರತ್ನ ಇರುತ್ತಲ್ಲ, ಅದರ 6 ಉಪರತ್ನಗಳ ಸೆಟ್ ಇದೆ. ಹಾಗೂ ಮಧ್ಯದಲ್ಲೊಂದು ರುದ್ರಾಕ್ಷಗಳನ್ನು ಹಾಕಿದ್ದೇವೆ ನಾವು. ತುಂಬ ಸುಂದರವಾಗಿ ಬರ್ತಕ್ಕಂಥದ್ದು. ಈ ಬಾಕ್ಸ್ ಸಮೇತ ಈ ಬಾಕ್ಸಲ್ಲೇ ಹಾಕಿ ಕಳಿಸ್ಕೊಡ್ತೇವೆ. ಎಲ್ಲ ಪ್ರಸಾದಾದಿಗಳನ್ನೆಲ್ಲ ಇದರಲ್ಲೇ ಇಟ್ಟು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತವಾಗಿ ನಾವು ಈ ಒಂದು ವಿಶೇಷವಾದ ಬಾಕ್ಸ್ನಲ್ಲೇ ಈ ಎಲ್ಲ ಪ್ರಸಾದಗಳನ್ನು ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಆದ್ದರಿಂದ ಸಂಕಲ್ಪ ಸೇವೆಗೆ ದಯವಿಟ್ಟು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ, ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸರು ಪರವಾಗಿಲ್ಲ. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಜನವರಿ 3ನೇ ತಾರೀಕು ಶನಿವಾರ ಹುಣ್ಣಿಮೆಯ ದಿವಸ ಬೆಳಗ್ಗೆ ಒಂದು 6:30 ಸಂಕಲ್ಪ ಸೇವೆ ಏನು ಶುರುವಾಗಲಿದೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಾನೇ ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗ್ತಕ್ಕಂಥದ್ದು ಲೈವಲ್ಲಿ ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳು ಲೈವಲ್ಲಿ ಇರ್ತದೆ. ಹಾಗೂ ಪ್ರಸಾದ ಸೋಮವಾರ ದಿವಸ, ಯಾಕೆಂದರೆ ಶನಿವಾರ ಹೋಮ ಆಗುತ್ತೆ, ಭಾನುವಾರ ರಜೆ ಇರುತ್ತೆ. ಸೋಮವಾರ ದಿನ ಬೆಳಗ್ಗೆ ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾಗಿರತಕ್ಕಂತಹ ಒಂದು ಉಪರತ್ನಗಳ ನವರತ್ನ ಮಾಲೆಗಳನ್ನು ಪ್ರತಿಯೊಬ್ಬರಿಗೂ ಸಹ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಯಾಕೆಂದರೆ ಇದೊಂಥರ ಲಿಮಿಟೆಡ್ ಸ್ಟಾಕು, ವರ್ಷಕ್ಕೆ ಒಂದೇ ಸಲ ನಾವು ಇದನ್ನು ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು. ಎಲ್ಲರಿಗೂ ಸಹ ಸ್ಕ್ರೀನ್ ಇರ್ತಕ್ಕಂಥ ಎಷ್ಟು ಬೇಕೋ ಬೇಗ ಬೇಗ ನಿಮಗೆ ಒಬ್ಬರಿಗೆ ಒಂದು ಸಂಕಲ್ಪ ಸೇವೆಗೆ ಒಂದು ಪ್ರಸಾದ ಮಾಲೆಯನ್ನು ಕೊಡ್ತೇವೆ, ಉಪರತ್ನಗಳ ನವರತ್ನಗಳ ಮಾಲೆಯನ್ನು. ಸೊ ಎಷ್ಟು ಬೇಕೋ ಅಷ್ಟು ನೀವು ಬೇಗ ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.